ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಉರುಳು ಸೇವೆ ಸಲ್ಲಿಸ್ತೀನಿ. ಅಮ್ಮ ಅಮ್ಮ ಅರ್ಜುನ, ಆಶೀರ್ವಾದ ಮಾಡು. ಗೆದ್ದು ಬಾಪ್ಪ. ಅರ್ಜುನ, ಅಶ್ವಿನ್ ನಿನ್ ತಮ್ಮ ಅಲ್ಲ, ನೀನ್ ಹೊಟ್ಟೆಲ್ ಹುಟ್ಟಿದ ಮಗ ಅಂತ ಅನ್ಕೊಂಡು ಅವನ್ನ ಸುರಕ್ಷಿತವಾಗಿ ನನ್ ಮಡ್ಲಕ್ ತಂದು ಹಾಕು. ನಿನ್ನ ಕೈ ಮುಗಿದ್ ಕೇಳ್ಕೊತೀನಿ. ಅಮ್ಮ ಏನಮ್ಮ ನೀನು? ನೋಡು, ಅಶ್ವಿನು ನನಗೆ ತಮ್ಮನೂ ಅಲ್ಲ ಮಗನೂ ಅಲ್ಲ. ನನ್ನ ಅವನ ಸಂಬಂಧ ಅದಕ್ಕೂ ಮೀರಿದ್ದು. ಅವನಿಗೇನು ಆಗಬಾರ್ದು, ಯಾವ ಕಳಂಕನೂ ಕಿಂಚಿತ್ತು ಅವನಿಗೆ ಅಂಟ್ಕೋಬಾರ್ದು ಅಂತಾನೆ ನಾನು ಈ ಕೇಸ್ ತಗೊಂಡಿರೋದು. ಅಜ್ಜಿ, ನೀನಾದ್ರೂ ಅಮ್ಮನಿಗೆ ಬೈದು ಬುದ್ಧಿ ಹೇಳಬಾರ್ದಾ? ನನ್ನ ಕೆಪಾಸಿಟಿ ಏನು ಅಂತ ಸ್ವಲ್ಪ ತಿಳಿಸಿ ಹೇಳಬಾರ್ದಾ? ನನಗೂ ಹೇಳಿ ಹೇಳಿ ಸಾಕಾಗೋಗಿದೆ ಕಣು. ಅವಳು ನನಗ್ ಸಮಾಧಾನ ಮಾಡ್ತಾಳೆ, ನಾನು ಅವಳಿಗೆ ಸಮಾಧಾನ ಮಾಡ್ತೀನಿ. ರಾತ್ರಿಯಿಂದ ನಮ್ಮಿಬ್ಬರಿಗೂ ಇದೇ ಆಗೋಗ್ಬಿಟ್ಟಿದೆ. ಇದೊಳ್ಳೆ ಜೋಗಿನ ಜೋಗಿ ತಪ್ಕೊಂಡು ಮೈಯೆಲ್ಲ ಬೂದಿ ಮಾಡ್ಕೊಳಂಗಾಯ್ತಲ್ಲ ಕಥೆ. ಭಾವ, ನಿಂದೇನಾದ್ರೂ ಬೇಡಿಕೆ ಇದೆಯಾ? ನಂದೇನೇನಿರುತ್ತೆ ಭಾವ, ಈ ಕೇಸ್ನ ಗೆದ್ದು ನನ್ ಗಂಡನ ಉಳಿಸ್ಕೊಡಿ. ಐ ವಿಶ್ ಯು ಆಲ್ ದಿ ಸಕ್ಸಸ್. ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ನಮ್ಮೆಲ್ಲರೂ ಬೇಡಿಕೆ ಆಸೆ ಒಂದೇ ಅಲ್ವಾ? ಹೌದಪ್ಪ, ನಂದು ಮಾತ್ರ ಬೇರೆ. ಯಾಕಂದ್ರೆ ನಾನೇ ಬೇರೆ, ನನ್ನ ದಾರಿನೇ ಬೇರೆ. ಅದಕ್ಕೆ ಪೂಜಾ, ಇನ್ ಸ್ವಲ್ಪ ಹೊತ್ತಿಗೆ ನಮ್ಮ ಲಾಯರು ಬಂದ್ಬಿಡ್ತಾರೆ. ಅವ್ರಿಗೂ ಹೀಗೆ ಆರತಿ ಕೊಟ್ಟು ಅರ್ಜುನ್ಗೆ ವಿಶ್ ಮಾಡ್ದಾಗೆ ವಿಶ್ ಮಾಡ್ಬಿಡು. ನಿಮ್ ಲಾಯರ? ಯಾರ್ ನಿಮ್ ಲಾಯರು? ಆ ಹುಚ್ಚ ತಲೆ ಕೆಟ್ಟಿರೋ JP ಅಲ್ಲ ತಾನೆ? ಛೇ, ಅವರಲ್ಲ. ಸದ್ಯ ಅವನಲ್ವಲ್ಲ, ನಾನ್ ಗೆದ್ದೆ. ಏನಂದ್ರಿ? ನಾನ್ ಗೆದ್ದೆ ಅಂತ ಹೇಳಿದ್ರ ಅಜ್ಜಿ? ಈ ಕರ್ಣ ಗೆದ್ಬಿಟ್ಟ ಅಂತ ಆಲ್ರೆಡಿ ವರ್ಡಿಕ್ ಕೊಟ್ಬಿಟ್ರಾ? ನೀವು ಹಾಗೆ ಹೇಳಲ್ಲ, ಹಾರೈಸೋದು ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಬಟ್ ನನ್ನ ಲಾಯರ್ ನೋಡಿದ್ಮೇಲೆ ನೀವೇ ನಿಮ್ಮ ಅಭಿಪ್ರಾಯನ ಬದಲಾಯಿಸ್ಕೊಳ್ತೀರಾ. ನೀವೇ ಹೇಳ್ತೀರಾ ನೀನೇ ಗೆದ್ದೆ, ನೀನೇ ಗೆಲ್ಲೋದು ಅಂತ. ಅದನ್ನ ಬಾಯ್ಬಿಟ್ಟು ಹೇಳ್ದೆ ಇದ್ರು ಮನ್ಸಲ್ಲಾದ್ರೂ ಆ ಮಾತು ಬರೋದು ಗ್ಯಾರಂಟಿ. ಹೌದಾ? ಸರಿ, ಹಾಗಾದ್ರೆ ನಿಮ್ ಲಾಯರ್ ಯಾರು ಅಂತ ನೀನೇ ಬಾಯ್ಬಿಟ್ಟು ಹೇಳ್ಬಿಡು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಅವರೇ ಬಂದ್ಬಿಡ್ತಾರೆ. ಅವರು ಟೈಮು ಅಂದ್ರೆ ಟೈಮು, ಒಂದ್ ನಿಮಿಷನೂ ಆ ಕಡೆ ಈ ಕಡೆ ಮಾಡಲ್ಲ, ಬರ್ತಾರೆ. ಹಾ, ಬಂದ್ರು ನೋಡಿ. ಸೇವಂತಿನ? ಹೌದು. ದ್ವಾಪರ ಯುಗದಲ್ಲಿ ಕರ್ಣನ ಬಲಿ ಕೊಟ್ಟು ತನ್ನ ಮಕ್ಕಳನ್ನ ಉಳಿಸ್ಕೊಂಡ್ಲು ಕುಂತಿ. ಆದ್ರೆ ಇದು ಕಲಿಯುಗ ಅಲ್ವಾ? ಒಬ್ಬ ಮಗುನ ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ಕರ್ಣನ್ ವಿರುದ್ಧ 4 ಕುಂತಿದಿರು. ಅದಕ್ಕೆ ತನ್ನ ಅತ್ತಿಗೆನ ಮುಂದಿಟ್ಕೊಂಡು ಕರ್ಣ ಈ ಕೇಸ್ನ ಗೆಲ್ಲದಕ್ಕೆ ಹೊರಟಿದ್ದಾನೆ.
ಆದ್ರೆ ಕುಂತಿ ಅನ್ಯಾಯದ ಮಾರ್ಗ ಹಿಡಿದು ತನ್ನ ಹೊಟ್ಟೆಲ್ ಹುಟ್ಟಿದ ಕರ್ಣನ್ಗೆ ಮೋಸ ಮಾಡಿದ್ಲು. ಹಾಗಂತ ನಾನು ಇಲ್ಲಿ ಯಾರಿಗೂ ಮೋಸ ಮಾಡ್ತಿಲ್ಲ, ಅನ್ಯಾಯದ ಮಾರ್ಗನೂ ಹಿಡಿತಿಲ್ಲ.